ಛಲ ಬಿಡದ ತ್ರಿವಿಕ್ರಮನಂತೆ ನೀವಾಗಿ ಅನ್ನುವ ವಿಷಯವನ್ನ ನಾನಿವತ್ತು ನಮ್ಮ ಆನ್ಲೈನ್ ಸ್ಟೂಡೆಂಟ್ಗೆ ಚರ್ಚಾ ವಿಷಯವನ್ನಾಗಿ ತೆಗೆದುಕೊಂಡಿದ್ದೇನೆ. ಕಾರಣ ಏನಂದ್ರೆ, ಯಾವ ವ್ಯಕ್ತಿ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ, ಯಾವ ವ್ಯಕ್ತಿ ಅಭ್ಯಾಸ, ಪ್ರಾಕ್ಟೀಸ್, ರಿಹರ್ಸಲ್ ಅನ್ನೋ ಪದ ಕೂಡ ಬಳಸ್ತಾ ಇರ್ತವೆ. ಯಾರು ಹೆಚ್ಚು ಹೆಚ್ಚು ಅಭ್ಯಾಸವನ್ನ ಮಾಡ್ತಾರೆ, ಅಂಥವರು ಜೀವನದಲ್ಲಿ ಯಶಸ್ಸನ್ನ ಕಾಣ್ತಾರೆ. ಬ್ರೂಸ್ಲಿ ಒಂದ್ ಕಡೆ ಹೇಳ್ತಾರೆ, ನೂರಾರು ಸಾವಿರಾರು ಆ, ಪಟ್ಟುಗಳನ್ನ ಅಂದ್ರೆ ಕರಾಟೆಯ ಪಟ್ಟುಗಳನ್ನ ತಿಳಿದುಕೊಂಡವರಿಗಿಂತ ಒಂದು ಪಟ್ಟನ್ನ 1000 ಬಾರಿ ಅಭ್ಯಾಸ ಮಾಡಿದವರನ್ನ ಕಂಡರೆ ನಾನು ಹೆದರುತ್ತೇನೆ ಅಂತ ಒಂದ್ ಕಡೆ ಹೇಳಿಕೆ ಕೊಡ್ತಾರೆ. ಅಂದ್ರೆ ಒಂದನ್ನೇ 1000 ಸಾರಿ ಅಭ್ಯಾಸ ಮಾಡಿದ್ರೆ ಅವರ ಎಫಿಷಿಯನ್ಸಿ ಮತ್ತೆ ಎಫೆಕ್ಟಿವ್ನೆಸ್ ಅವರಲ್ಲಿ ಜಾಸ್ತಿ ಇರುತ್ತೆ ಅನ್ನುವಂಥದ್ದು ಇದರ ಅರ್ಥ. ಸ್ನೇಹಿತರೆ, ನೀವು ಕೂಡ ಅಷ್ಟೇ, ನಿಮ್ಮ ಜೀವನದಲ್ಲಿ ಒಂದು ಗುರಿ ಇಟ್ಕೋತೀರಿ. ಆ ಗುರಿಯ ಕಡೆಗೆ ಜ್ಞಾನವನ್ನ ಕಲಿಯೋದಾಗ್ಲಿ, ಕೌಶಲ್ಯವನ್ನ ವೃದ್ಧಿಸ್ಕೊಳ್ಳೋದಾಗ್ಲಿ, ಅಥವಾ ಆ ನಿಟ್ಟಿನಲ್ಲಿ ಮನೋಭಾವ ಮತ್ತು ಅಭ್ಯಾಸವನ್ನ ರೂಢಿಸ್ಕೊಳ್ಳೋದಾಗ್ಲಿ ತುಂಬಾ ಇಂಪಾರ್ಟೆಂಟ್. ನಿಮ್ಗೆಲ್ಲ ಗೊತ್ತು, KASH ಅಂತ ಫಾರ್ಮುಲಾ: ನಾಲೆಡ್ಜ್, ಆಟಿಟ್ಯೂಡ್, ಸ್ಕಿಲ್ಸ್ ಅಂಡ್ ಹ್ಯಾಬಿಟ್ಸ್. ಇವುಗಳನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಇದ್ರೆ, ನಿರಂತರ ಪ್ರಯತ್ನ ಮಾಡ್ತಾ ಇದ್ರೆ, ಒಬ್ಬ ಮಾತು ಕಲಿಯುವವ ಉತ್ತಮ ವಾಗ್ಮಿ ಆಗಬಲ್ಲ. ಗಾಯಕ ಗಾಯಕಿ ಆ, ಸತ್ತ ನಂತರೂ ಕೂಡ ನಮ್ಮ ಮನಸ್ಸಿನಲ್ಲಿ ಉಳಿಯುವಂತ ಗಾಯಕಿ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ ಯಾವುದೇ ಕಲೆಯನ್ನಾಗಲಿ ಹೆಚ್ಚು ಅಭ್ಯಾಸ ಮಾಡಿದವರು ಜೀವನದಲ್ಲಿ ಯಶಸ್ಸನ್ನ ಕಾಣೋದನ್ನ ನಾವು ಗಮನಿಸ್ತೇವೆ. ಕೆಲವೊಂದು ಸಾರಿ ಏನಾಗ್ತದೆ ಅಂದ್ರೆ, ಈ ರಿಯಾಲಿಟಿ ಶೋಗಳೆಲ್ಲ ಬಂದ್ಬಿಟ್ಟು ನಮ್ಮ ಮಗ ನನ್ನ ಮಗಳು ಬೇಗ ಬರಬೇಕು, ಪಾಪ್ಯುಲರ್ ಆಗಬೇಕು ಅಂತ ಅಪ್ಪ ಅಮ್ಮ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಹಾಗೆ ಅದರಲ್ಲಿ ಎಲ್ಲೋ ಅಪರೂಪಕ್ಕೊಬ್ರು ಯಶಸ್ಸಾಗೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಇನ್ನು ಉಳಿದವ್ರು 99% ಎಲ್ಲೋದ್ರು ಅಂದ್ರೆ ಕಳೆದೋದ್ರು. ಯಾಕೆ ಅಂದ್ರೆ ಅವರು ಕಂಟಿನ್ಯೂಸ್ ಅಭ್ಯಾಸ ಮಾಡೋ ಜನ ಆಗಿರಲಿಲ್ಲ, ತಕ್ಷಣದ ಯಶಸ್ಸು ಬೇಕಾಗಿತ್ತು, ಅದಕ್ಕೋಸ್ಕರ ಬಂದ್ರು. ನೀವಾಗೋದು ಬೇಡ. ಪ್ರಯತ್ನ ಪಟ್ಟು ಸ್ಕೇಲಿಂಗ್ ಅಪ್, ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್, ನೆಕ್ಸ್ಟ್ ಲೆವೆಲ್ ಹೋಗಿ 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 ಜೀವನದಲ್ಲಿ ಸಾಧನೆ ಮಾಡಬೇಕು. ಅದೇ ನನ್ನ ಉದ್ದೇಶ. ನಮ್ಮ ಆನ್ಲೈನ್ ಸ್ಟೂಡೆಂಟ್ ವಿಕಾಸ್ ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಎಸ್ ವಿಕಾಸ್. ನಮಸ್ಕಾರಗಳು ಸರ್. ಸರ್, ಇವತ್ತು ನಮಗೆ ಚರ್ಚಾ ವಿಷಯದಲ್ಲಿ ಛಲ ಬಿಡದ ತ್ರಿವಿಕ್ರಮನಂತೆ ನಾವಾಗಿ ಅಂತೇಳಿ ನೀವು ಕೊಟ್ಟಿದ್ದೀರಾ. ಯಾಕೆಂದ್ರೆ ಛಲ ಬಿಡದೆ ತ್ರಿವಿಕ್ರಮತೆ ಅನ್ನೋದು ಎಷ್ಟೇ ಅಡೆತಡೆಗಳಿದ್ರೇನೆ ಎದುರಾಗಿದ್ರು ನಾವು ಸವಾಲುಗಳನ್ನು ಮೆಟ್ಟಿ ಮೆಟ್ಟಿ ನಿಂತು ನಾವು ಗುರಿ ಸಾಧಿಸುವವರೆಗೂ ಪ್ರಯತ್ನ ಮಾಡೋದು ಅಂತ ಹೇಳ್ಬೋದು. ಅಂದ್ರೆ ನಮ್ಮ ಅಚಲ ಸಂಕಲ್ಪವನ್ನ ಅಲ್ಲಿಗೆ ಗುರಿಗಳಿಗೆ ತಗೊಂಡೋಗ್ಬೇಕು ಅಂತ ಒಂದು ವಿಚಾರವಾಗಿ. ಯಾಕಂದ್ರೆ ವಿಕ್ರಮಾದಿತ್ಯನು ಬೇತಾಳನ್ನ ಹೇಗೆ ಮರಳಿ ಮರಳಿ ತರಲು ಪ್ರಯತ್ನಿಸ್ತಾನೆ, ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಸವಾಲುಗಳು ಎದುರಿಸುವಲ್ಲಿ ಎಂದಿಗೂ ನಾವು ಹತಾಶರಾಗದೆ ಪ್ರಯತ್ನ ಪಡ್ತಾ ಇದ್ರೆ ನಾವು ಖಂಡಿತವಾಗೂ ಮುಂದೆ ಆ ಗುರಿನ ಸಾಧನೆ ಕಡೆಗೆ ಹೇಗೆ ಸಾಧಕರಾಗಿದ್ದಾರೆ ಅದೇ ರೀತಿಯಾಗಿ ನಾವು ಹೋಗ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಅದೇ ರೀತಿ ಸತತ ಸೋಲುಗಳನ್ನು ಕಂಡಿದ್ರು ನಾವು ಸಾಧನೆಗಳನ್ನ ಮಾಡಿದ ನಿದರ್ಶನಗಳಿದಾವೆ ಅವರು. ಯಾಕೆಂದ್ರೆ ಅವರ ನಿರಂತರ ಪ್ರಯತ್ನಗಳಿಂದ ಅವರು ವಿಜಯ ಸಾಧಿಸಿದ್ದಾರೆ. ಅದೇ ರೀತಿ ಅದು ತ್ರಿವಿಕ್ರಮನಂತೆ ನಾವಾಗ್ಬೋದು ಅಂತೇಳಿ ಒಂದ್ಸಾರಿ ನಾವು ಹೇಳ್ಬೋದು. ಯಾಕೆಂದ್ರೆ ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಎಷ್ಟೋ ಸರಿ 4 ಸರಿ 5 ಸರಿ ಸೋತಿರ್ತಾರೆ, ಇನ್ನೂ ಅವ್ರು ಪ್ರಯತ್ನ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಅದು ಒಂದು ನಿರಂತರ ಪ್ರಯತ್ನ. ಮತ್ತೆ ಗೆಲ್ಲಬೇಕು, ಮತ್ತೆ ಯಾವ್ದಾದ್ರು ಒಂದು ಅಸೆಂಬ್ಲಿನಲ್ಲೋ ಇಲ್ಲ ಪಾರ್ಲಿಮೆಂಟ್ಗೆ ಹೋಗ್ಲಿಕ್ಕೆ ಅವರು ಪ್ರಯತ್ನ 5 ಸರಿನೋ 6 ಸರಿನೋ 7ನೇ ಸರಿ ನಿಂತು 8ನೇ ಸರಿ ಗೆಲ್ಲಬೇಕು ಅಂತಾನು ಪ್ರಯತ್ನ ಮಾಡ್ತಾರೆ. ಅದು ಸತತ ಪ್ರಯತ್ನ. ನೀವು ಹೇಳಿದ ರೀತಿಯಲ್ಲಿ ನಾವು ಈಗ ಕ್ರೀಡಾ ಕ್ಷೇತ್ರದಲ್ಲಿರ್ಬೋದು, 5 ಸರಿ ಸೋತಿರ್ತಾರೆ, 6 ಸರಿ ಸೋತಿರ್ತಾರೆ. ನಮ್ಮ 1983ರಲ್ಲಿ ನಾವು ಕಪಿಲ್ ದೇವ್ ವರ್ಲ್ಡ್ ಕಪ್ ತಗೊಳಕ್ಕೆ ಎಷ್ಟು ಸತತ ವರ್ಲ್ಡ್ ಕಪ್ ಸೋತ್ರು ಪ್ರಯತ್ನ ಮಾಡಿ ವರ್ಲ್ಡ್ ಕಪ್ ಗೆದ್ವಲ್ಲ, ಅದೇ ರೀತಿಯಲ್ಲಿ ನಾವು ಆ ವೈಯಕ್ತಿಕ ಸಾಧನೆಗಳು ಇರ್ಬೋದು, ಪ್ರತಿಯೊಬ್ಬರು ಅದೇ ವೈಯಕ್ತಿಕ ಸಾಧನೆಗಳಿಗೆ ನಾವು ಗುರಿ ಮಾಡ್ಕೋಬಹುದು ಅಂತ ಹೇಳ್ತಾ ನಿರಂತರ ಪ್ರಯತ್ನಕ್ಕೆ ಹೇಳ್ಬೇಕು ಅಂದ್ರೆ 24ನೇ ಬಾರಿ ಬೇತಾಳ ತಪ್ಪಿಸ್ಕೊಂಡ್ರು 25ನೇ ಬಾರಿ ಸತತ ಪ್ರಯತ್ನ ಮಾಡ್ತಾ ಇರ್ತಾರೆ, ಬೇತಾಳನ್ನು ಹಿಡಿದ್ಬಿಟ್ಟು ಮಾಂತ್ರಿಕನಿಗೆ ಕೊಡಬೇಕು ಅಂತೇಳಿ. ಅದೇ ರೀತಿ ನಮ್ಮ ಗುರಿ ಆ ಕಡೆಗೆ ಇರಬೇಕು ಅಂತೇಳಿ ಸತತವಾಗಿ ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಿದ್ದೀನಿ. ಧನ್ಯವಾದಗಳು ಸರ್. ಓಕೆ, ನಾವು ಥಾಮಸ್ ಆಲ್ವಾ ಎಡಿಸನ್ನ ಕೂಡ ಜ್ಞಾಪಿಸ್ಕೋಬಹುದು. ನೂರಾರು ಪ್ರಯೋಗಗಳು ವಿಫಲವಾದರು, ಸಾವಿರಾರು ಪ್ರಯೋಗಗಳು ವಿಫಲವಾದರು, ಥಾಮಸ್ ಆಲ್ವಾ ಎಡಿಸನ್ ಕುಗ್ಗಲೇ ಇಲ್ಲ.
ಓಕೆ, ನಮ್ ಜೊತೆ ಸುದರ್ಶನ್ ಇದ್ದಾರೆ. ಸುದರ್ಶನ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಸ್ ಸುದರ್ಶನ್. ನಮಸ್ಕಾರ ಎಲ್ರಿಗೂ. ಆ ಛಲಬಿಡದ ತ್ರಿವಿಕ್ರಮನ್ ಅಂತೆ. ಆ ಹೇಗೆ ನಮ್ಮ ನಮ್ಮ ಗುರಿ ಯಾವುದೇ ಇರ್ಲಿ, ಹೇಗೆ ಇರ್ಲಿ, ಯಾವುದೇ ಗುರಿ ಆಗಿರ್ಲಿ, ನಮಗೆ ಛಲ ಅನ್ನೋದು ಬಹಳ ಮುಖ್ಯ. ಛಲ ಹೇಗಿರ್ಬೇಕಾದ್ರೆ ನಾವು ಸ್ಪೋರ್ಟ್ಸ್ ಮ್ಯಾನ್ ನ ಒಂದು ಉದಾಹರಣೆ ತಗೊಳ್ಬಹುದು. ಸ್ಪೋರ್ಟ್ಸ್ ಮ್ಯಾನ್ಗೆ ಹೇಗೆ ಒಂದು ಕ್ಷಣನೂ ಕೂಡ ಬಿಡದ ಹಾಗೆ ಪ್ರತಿಯೊಂದು ಕ್ಷಣದ ಮೇಲೂ ಕೂಡ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಎವ್ರಿ ಸೆಕೆಂಡ್ ಅವರು ವರ್ಕ್ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಒಂದೊಂದ್ ಸೆಕೆಂಡ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನಮ್ಮ ಛಲನು ಕೂಡ, ಅಂದ್ರೆ ನಮ್ಮ ಗೋಲ್ ಕೂಡ, ನಮ್ ಗೋಲಿಗೆ ನಾವು ರೀಚ್ ಆಗ್ಬೇಕು ಅಂದ್ರೆ ಅದೇ ರೀತಿ ಛಲ ಇಟ್ಕೊಂಡಿರ್ಬೇಕು ನಾವು. ಅದ್ರಿಂದ ಯಾವುದೇ ಸಮಯದಲ್ಲೂ ಸ್ಪೋರ್ಟ್ಸ್ ಮೆನ್ ಹೇಗೆ ವಿಚಲಿತರಾಗದೆ ಛಲದಿಂದ ಗುರಿಯನ್ನ ತಲುಪೋದಿಕ್ಕೆ ಪ್ರಯತ್ನ ಪಡ್ತಾರೋ, ಅದೇ ರೀತಿ ನಾವು ಕೂಡ ನಮ್ಮ ಗುರಿಯನ್ನ ತಲುಪೋದ್ರಲ್ಲಿ ನಾವು ವಿಚಲಿತರಾಗದೆ ಛಲ ಇಟ್ಕೊಂಡು ಕೆಲಸ ಮಾಡಿದ್ರೆ ಖಂಡಿತ ಸಾಧ್ಯ. ಧನ್ಯವಾದಗಳು. ಥಾಮಸ್ ಆಲ್ವಾ ಎಡಿಸನ್ ಜೊತೆಗೆ ಅಬ್ರಹಾಂ ಲಿಂಕನ್ ಕೂಡ ನನಗೆ ನೆನಪಿಗೆ ಬರ್ತಾ ಇದ್ದಾರೆ. ಯಾಕೆಂದ್ರೆ ನಾನು ಇವರೆಲ್ಲರ ಉದಾಹರಣೆಗಳನ್ನ ಸೋಲುಗಳಿಗೆ ಅಂಜದಿರಿ ಎನ್ನುವ ಕೃತಿಯಲ್ಲಿ ದಾಖಲೆ ಮಾಡಿದ್ದೇನೆ ಸ್ನೇಹಿತರೆ. ಈ ಸೋಲುಗಳಿಗೆ ಅಂಜದಿರಿ ಈಗಾಗಲೇ 17 ಎಡಿಷನ್ಸ್ ಕಂಡಿದೆ. ನನಗೆ ಹೆಚ್ಚು ಲೇಖಕನಾಗಿ ಹೆಸರು ಅಂದ್ರೆ ಜನಪ್ರಿಯತೆಯನ್ನ ತಂದುಕೊಟ್ಟ ಕೃತಿ ಇದೇ ಕೃತಿ. ಸಪ್ನಾ ಬುಕ್ ಹೌಸ್ ಕನ್ನಡದ ಕೃತಿಯ ಜೊತೆಗೆ ಇಂಗ್ಲಿಷ್ ಕೃತಿಯನ್ನು ಕೂಡ ಹೊರತಂದಿದೆ. ಆನ್ಲೈನ್ ಅಲ್ಲಿ ತಾವು ಪರ್ಚೇಸ್ ಮಾಡಿದ್ರೆ ಫಿಯರ್ ನಾಟ್ ಫೇಲ್ಯೂರ್ಸ್, ಸೋಲುಗಳಿಗೆ ಅಂಜದಿರಿ ಪುಸ್ತಕವನ್ನ ಪಡೆಯಿರಿ. ಉಳಿದ ನನ್ನ ವ್ಯಕ್ತಿತ್ವ ವಿಕಸನದ ಎಲ್ಲ ಕೃತಿಗಳನ್ನ ಸಪ್ನಾ ಬುಕ್ ಹೌಸ್ ಪಬ್ಲಿಷ್ ಮಾಡಿದೆ. ಸಪ್ನಾ ಬುಕ್ ಹೌಸ್ ಮಳಿಗೆಗಳಲ್ಲಿ ಅಥವಾ Amazon.in ನಲ್ಲಿ ನೀವೆಲ್ಲರೂ ಪಡಿಬಹುದು. ಇವತ್ತಿನ ಈ ವಿಚಾರ ಇಷ್ಟೇ. ಈಗ ನಾನು ಭಾಷಣ ಕೌಶಲ್ಯ ಎಷ್ಟು ದಿನದಿಂದ ಕಲಿತಾ ಇದ್ದೀನಿ ಅಂದ್ರೆ 30+ ಇಯರ್ಸ್. ಇನ್ನೂ ಕಲಿತಾ ಇದ್ದೇನೆ. ಭಾಷೆ ಕಲ್ತಷ್ಟು ಇನ್ನೂ ಏನೋ ಇದೆ ಬಾಕಿ ಅನ್ನೋದು ಗೊತ್ತಾಗ್ತಾ ಇದೆ. ಕಂಟೆಂಟ್, ವಿಷಯ 17 ಪುಸ್ತಕಗಳು ಆಯ್ತು. ಇನ್ನು 3 ಪುಸ್ತಕಗಳು ಅಣಿಗೊಳಿಸಿದ್ದೇನೆ. 20 ಪುಸ್ತಕ ಆಗ್ತದೆ. ಇನ್ನೂ 5-6 ವಿಷಯ ನಾನೇನೋ ಅಂದ್ಕೊಂಡಿದ್ದು ಬಾಕಿ ಉಳೀತು ಅಂತ ಪಟ್ಟಿ ಮಾಡಿಟ್ಟಿದ್ದೀನಿ. ಮುಂದೆ ಇನ್ನೊಂದು 4-5 ವಿಷಯ ಬರೆಯೋಣ ಅಂತ. ಅಂದ್ರೆ ನಾವು ವಿಷಯದ ಪ್ರವೇಶ ಮಾಡ್ತಾ ಇದ್ದು ಒಳಕ್ ಹೋಗ್ತಾ ಇದ್ರೇನೆ ಅದರಲ್ಲಿರುವ ಮುತ್ತು ರತ್ನ ವಜ್ರ ವೈಡೂರ್ಯ ಇವೆಲ್ಲ ಸಿಗೋದು. ಏನಂತೀರಾ? ನೀವೇನಂತೀರಿ ಅಂತ ನನಗೆ ಅರ್ಥ ಆಗ್ಬೇಕಾದ್ರೆ ನೀವು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಬೇಕು. ಆಗ ನನಗೆ ನಿಮ್ಮ ಮನಸ್ಸಿನಲ್ಲಿರೋದು ಅರ್ಥ ಆಗ್ತದೆ. ಕಾಮೆಂಟ್ ಉತ್ತಮವಾಗಿದ್ರೆ ನಾನು ಬಹುಮಾನ ಕೊಡೋಣ ಅಂತನೂ ಕೂಡ ನಿರ್ಧಾರ ಮಾಡಿದ್ದೇನೆ. ನಿಮ್ಗೆ ಉತ್ತಮ ಅನಿಸಿದ್ರೆ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಕಾಮೆಂಟ್ ಮಾಡಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಐ ವಿಶ್ ಯು ಆಲ್ ದ ಬೆಸ್ಟ್.